ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ನಾವು ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. 2026ರ ವರ್ಷವು ಮಕರ ರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿದ್ದರೂ ದ್ವಿತೀಯಾರ್ಧದಲ್ಲಿ ಅದ್ಭುತವಾದ ಯಶಸ್ಸನ್ನು ತಂದುಕೊಡುವ ಮುನ್ಸೂಚನೆ ನೀಡುತ್ತಿದೆ. ಶನಿದೇವನ ಪ್ರಭಾವ ಮತ್ತು ಗುರುವಿನ ಸಂಚಾರ ನಿಮ್ಮ ಜೀವನದ ಹಾದಿಯನ್ನು ನಿರ್ಧರಿಸಲಿವೆ. ಮಕರ ರಾಶಿಯವರ 2026ರ ಸಮಗ್ರ ಭವಿಷ್ಯ ಇಲ್ಲಿದೆ. 2026ರ ಒಟ್ಟಾರೆ ಅವಲೋಕನ. ಮಕರ ರಾಶಿಯವರಿಗೆ ಈ ವರ್ಷ ಪರಿಶ್ರಮ ಮತ್ತು ಪ್ರತಿಫಲ ಎಂಬ ಮಂತ್ರದಂತೆ ಸಾಗಲಿದೆ. ವರ್ಷದ ಆರಂಭದಲ್ಲಿ ಶನಿದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೆ. ಇದು 7ನೇ ಶನಿಯ ಕೊನೆಯ ಹಂತ ಅಂದರೆ ಅಂತ್ಯ ಹಂತವನ್ನು ಸೂಚಿಸುತ್ತದೆ. ಮಾರ್ಚ್ ನಂತರ ಶನಿ ಮೀನರಾಶಿಗೆ ಪ್ರವೇಶಿಸುವುದರೊಂದಿಗೆ ನಿಮಗೆ ದೀರ್ಘಕಾಲದ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗಲಿದೆ. ವೃತ್ತಿ ಮತ್ತು ಉದ್ಯೋಗ ಭವಿಷ್ಯ. ಉದ್ಯೋಗದ ದೃಷ್ಟಿಯಿಂದ ಈ ವರ್ಷ ಬಹಳ ಮಹತ್ವದ್ದಾಗಿದೆ. ಸ್ಥಳ ಬದಲಾವಣೆ. ವರ್ಷದ ಮೊದಲಾರ್ಧದಲ್ಲಿ ಉದ್ಯೋಗದಲ್ಲಿ ವರ್ಗಾವಣೆ ಅಥವಾ ಸ್ಥಳ ಬದಲಾವಣೆಯ ಸಾಧ್ಯತೆಗಳಿವೆ. ಇದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಎನಿಸಿದರೂ ಭವಿಷ್ಯಕ್ಕೆ ಒಳ್ಳೆಯದು. ಹೊಸ ಅವಕಾಶಗಳು. ಜೂನ್ ನಂತರ ಬೃಹಸ್ಪತಿ ಅಂದರೆ ಗುರು ನಿಮ್ಮ ರಾಶಿಯ 7ನೇ ಮನೆಗೆ ಪ್ರವೇಶಿಸುವುದರಿಂದ ನಿರುದ್ಯೋಗಿಗಳಿಗೆ ಉತ್ತಮ ಕಂಪನಿಗಳಿಂದ ಆಫರ್ ಬರಲಿದೆ. ಪರಿಶ್ರಮಕ್ಕೆ ತಕ್ಕ ಫಲ. ಶನಿ ಮೀನರಾಶಿಗೆ ಹೋದ ನಂತರ ನಿಮ್ಮ ಕಠಿಣ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳದ ನಿರೀಕ್ಷೆ ಇಟ್ಟುಕೊಳ್ಳಬಹುದು. ಆರ್ಥಿಕ ಪರಿಸ್ಥಿತಿ. ಹಣಕಾಸಿನ ವಿಷಯದಲ್ಲಿ ನೀವು ಈ ವರ್ಷ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಆದಾಯದ ಮೂಲ. ಏಪ್ರಿಲ್ವರೆಗೆ ಶನಿಯ ಪ್ರಭಾವದಿಂದಾಗಿ ಹಣದ ಒಳಹರಿವು ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ. ಖರ್ಚುಗಳ ಮೇಲೆ ಹಿಡಿತ. ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಅನಗತ್ಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ರಿಸ್ಕ್ ತೆಗೆದುಕೊಳ್ಳಬೇಡಿ. ವರ್ಷದ ಕೊನೆಯ 4 ತಿಂಗಳುಗಳಲ್ಲಿ ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಸಲು ಯೋಗವಿದೆ. ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆಯಿದೆ. ಪ್ರೇಮ ಮತ್ತು ವೈವಾಹಿಕ ಜೀವನ. ವೈಯಕ್ತಿಕ ಜೀವನದಲ್ಲಿ ಈ ವರ್ಷ ಸಿಹಿ ಕಹಿ ಘಟನೆಗಳು ಇರಲಿವೆ. ಮದುವೆ ಯೋಗ. ಅವಿವಾಹಿತರಿಗೆ ಈ ವರ್ಷದ ಜೂನ್ ನಂತರ ವಿವಾಹ ಯೋಗ ಕೂಡಿಬರಲಿದೆ. ಅದರಲ್ಲೂ ಗುರುಗ್ರಹದ ಶುಭದೃಷ್ಟಿಯಿಂದಾಗಿ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರುತ್ತವೆ. ಸಂಬಂಧಗಳಲ್ಲಿ ಬಿರುಕು. ವರ್ಷದ ಆರಂಭದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಂಗಾತಿಯ ಆರೋಗ್ಯದ ಕಡೆ ಗಮನಹರಿಸಿ. ಪರಸ್ಪರ ತಿಳುವಳಿಕೆ. ಅಕ್ಟೋಬರ್ ನಂತರ ದಾಂಪತ್ಯಗಳ ನಡುವೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿಗಳಿಗೆ 2026 ಒಂದು ಸವಾಲಿನ ವರ್ಷ. ಏಕಾಗ್ರತೆಯ ಕೊರತೆ. ರಾಹುವಿನ ಪ್ರಭಾವದಿಂದಾಗಿ ಮನಸ್ಸು ಚಂಚಲವಾಗಬಹುದು. ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವುದು ಒಳಿತು. ಸ್ಪರ್ಧಾತ್ಮಕ ಪರೀಕ್ಷೆಗಳು. ಯುಪಿಎಸ್ಸಿ, ಬ್ಯಾಂಕಿಂಗ್ ಅಥವಾ ತಾಂತ್ರಿಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಆಗಸ್ಟ್ ನಂತರದ ಸಮಯ ಅತ್ಯಂತ ಫಲಪ್ರದವಾಗಿದೆ. ವಿದೇಶಿ ವ್ಯಾಸಂಗ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವಕಾಶಗಳು ದೊರೆಯಲಿವೆ. ಆರೋಗ್ಯ ಭವಿಷ್ಯ. ಆರೋಗ್ಯದ ವಿಷಯದಲ್ಲಿ ನೀವು ಈ ವರ್ಷ ಸ್ವಲ್ಪ ಜಾಗರೂಕರಾಗಿರಬೇಕು. ಜೀರ್ಣಕ್ರಿಯೆ ಸಮಸ್ಯೆ. ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸವಾದರೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಬರಬಹುದು. ಮಾನಸಿಕ ಶಾಂತಿ. ಶನಿದೇವನ ರಾಶಿ ಪರಿವರ್ತನೆಯ ನಂತರ ಮಾನಸಿಕ ನೆಮ್ಮದಿ ಸಿಗಲಿದೆ. ಯೋಗ ಮತ್ತು ಧ್ಯಾನವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಹೊಳೆಯ ಕಾಯಿಲೆ. ದೀರ್ಘಕಾಲದ ಕಾಯಿಲೆ ಇರುವವರು ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. 2026ರ ಅದೃಷ್ಟದಾಂಶಗಳು. ಅಂಶ ವಿವರ. ಅದೃಷ್ಟದ ಸಂಖ್ಯೆ 4, 8 ಮತ್ತು 9. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟದ ದಿನ ಶನಿವಾರ ಮತ್ತು ಬುಧವಾರ. ಶುಭರತ್ನ ನೀಲಹಳ್ಳ. ತಜ್ಞರ ಸಲಹೆಯ ಮೇರೆಗೆ ಧರಿಸಿ. ವಿಶೇಷ ಪರಿಹಾರಗಳು. ವರ್ಷಪೂರ್ತಿ ಶುಭ ಫಲಗಳನ್ನು ಪಡೆಯಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಶನಿದೇವನ ಆರಾಧನೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ. ಹನುಮಾನ್ ಚಾಲೀಸಾ ಪಠಿಸುವುದರಿಂದ 7ನೇ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ದಾನ. ಬಡವರಿಗೆ ಅಥವಾ ವಿಕಲಜನರಿಗೆ ಕೈಲಾದಷ್ಟು ದಾನ ಮಾಡಿ. ಕಪ್ಪು ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡುವುದು ವಿಶೇಷ. ಗುರುಮಂತ್ರ. ಓಂ ಬ್ರಿಂ ಬೃಹಸ್ಪತಯೇ ನಮಃ ಮಂತ್ರವನ್ನು ಗುರುವಾರ ಪಠಿಸಿ. ಸಾರಾಂಶ. 2026ರ ವರ್ಷವು ಮಕರ ರಾಶಿಯವರಿಗೆ ಜೀವನದ ಪಾಠಗಳನ್ನು ಕಲಿಸಿ ನಂತರ ಯಶಸ್ಸಿನ ಸಿಹಿಯನ್ನುಣ್ಣಿಸುತ್ತದೆ. ತಾಳ್ಮೆ ಮತ್ತು ಶ್ರಮವೇ ನಿಮ್ಮ ಗೆಲುವಿನ ಸೂತ್ರ. ಧನ್ಯವಾದಗಳು.